ಮಾಧವ ಯದುನಂದನ ಒರೆಯೋ ಗಣ ರಮಣ ಮಾಧವ ಯದುನಂದನ. ಸದ್ಭಕ್ತರಿಗೆಲ್ಲರಿಗೂ ಸಾದರದ ಪ್ರಣಾಮಗಳು. ಇವತ್ತಿನ ಹಂತನ ಇದು ಶ್ಲೋಕ ಹೇಗಿದೆ ಅಂತ ನೋಡೋದಾದರೆ, ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಯಾರು ಒಂದೇ ಭಾವನೆಯಲ್ಲಿದ್ದು ಎಲ್ಲ ಜೀವಿಗಳಲ್ಲಿಯೂ ಆತ್ಮಸ್ವರೂಪನಾದ ಪರಮಾತ್ಮನನ್ನು ಭಜಿಸುತ್ತಾರೋ ಅವರು ಬೇರೆಲ್ಲ ಕಾರ್ಯಗಳಲ್ಲಿ ನಿರತರಾಗಿದ್ದರೂ ಕೂಡ ಸದಾ ಪರಮಾತ್ಮನಲ್ಲೇ ಸೇರಿಕೊಂಡಿರುತ್ತಾರೆ ಎಂದು ಭಗವಂತ ಹೇಳುತ್ತಾರೆ. ಹಾಗಾದರೆ ಒಂದೇ ಭಾವನೆ ಅಂದರೆ ಏನು? ಎಲ್ಲ ಜೀವಿಗಳಲ್ಲಿಯೂ ಅಂದರೆ ನಮ್ಮ ದಿನನಿತ್ಯದ ಈ ಎಲ್ಲ ಕರ್ತವ್ಯಗಳಿರ್ತದಲ್ಲ, ಅದರಲ್ಲಿ ಕೆಲವೆಲ್ಲ ಒಂದಷ್ಟು ನಮಗೆ ಬೇಕಾದವರಿಂದಲೂ ಸಿಗ್ಬೋದು, ಬೇಡವಾದವರಿಂದಲೂ ಸಿಗ್ಬೋದು. ಒಂದು ಮಾತುಕತೆ ಆಗಲಿ, ಒಂದು ಎಂಥದೇ ಒಂದು ವ್ಯವಹಾರವಾಗಲಿ, ಎಲ್ಲವನ್ನು ನಾವು ನಿಧಾನವಾಗಿ ಶತ್ರುತ್ವವನ್ನು, ದ್ವೇಷ ಭಾವನೆಯನ್ನು ಬಿಡ್ತಾ ಬರಬೇಕು. ಅದಷ್ಟು ಸುಲಭ ಅಲ್ಲ. ನೋಡಿ, ಎಷ್ಟೋ ಘಟನೆಗಳು ನಡೆಯುತ್ತದೆ ಅಲ್ವಾ ನಮ್ಮ ಜೀವನದಲ್ಲಿ. ಪ್ರತಿನಿತ್ಯ ದಿನದಲ್ಲಿ ಎಷ್ಟೋ ಜನರನ್ನು ನಾವು ಸಂಪರ್ಕ ಮಾಡ್ತೀವಿ. ನಮಗೆ ಬೇಕಂತಲೇ ನಮ್ಮ ಮನಸ್ಸನ್ನು ಹಾಳು ಮಾಡುವವರು ಈ ಸಮಾಜದಲ್ಲಿ ತುಂಬ ಮಂದಿ ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಬೇಕಂತಲೇ ನೀವೆಷ್ಟೇ ಒಳ್ಳೆಯವರಾಗಲಿಕ್ಕೆ ಪ್ರಯತ್ನ ಪಟ್ಟರೂ ನಿಮ್ಮನ್ನು ಹಾಳು ಮಾಡಲಿಕ್ಕೆ ಸ್ವಲ್ಪ ಒಂದು ಸೆಕೆಂಡ್ ಸಾಕು ನಿಮಗೆ ಸಿಟ್ಟು ಬರೆಸಲಿಕ್ಕೆ ಒಂದು ವ್ಯಕ್ತಿಯಿಂದ ಒಂದು ವ್ಯಕ್ತಿಗೆ. ನೋಡಿ ನಾನು ಹೇಳೋದು ಕೇಳಿ, ಪ್ರತಿದಿನ ಪ್ರತಿ ಕ್ಷಣ ನಾವು ಯಾವುದೇ ಒಂದು ವ್ಯಕ್ತಿಯನ್ನು ಅವನು ಬೇಡದಿದ್ದೇ ಮಾತಾಡ್ತಾನೆ, ಆಗ ನಮಗೆ ತುಂಬ ಸಿಟ್ಟು ಬರ್ತದೆ. ಬಾಯಿಗೆ ಬಂದ ಹಾಗೆ ಅವನಿಗೆ ಮಾತಾಡಿ ಬಿಡುವ ಅಂತ ಅನ್ನಿಸ್ತದೆ. ಆಗ ಏನು ಮಾಡಬೇಕಂದ್ರೆ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳಬೇಕು. ಅಯ್ಯೋ, ಇವ ಮೂರ್ಖನಾದ್ರೆ ನಾನು ಮೂರ್ಖನಾಗಬೇಕಾ? ಅಯ್ಯೋ, ಆ ತಪ್ಪಿಗೆ ನಾನು ಹೋಗಬಾರ್ದು ಅಂತ ನನ್ನ ಮನಸ್ಸನ್ನು ಎಚ್ಚೆತ್ತುಕೊಳ್ಳಬೇಕು. ಅಂಥ ಒಂದು ಮನುಷ್ಯರು, ಯಾವುದೇ ಒಂದು ವಸ್ತು ನಮಗೆ ಅಂಥ ವಸ್ತುಗಳು, ಅಂಥ ಒಂದು ಕ್ಷಣಗಳು ನಮಗೆ ಸಮೀಪವಾಗುವಾಗ ಅವುಗಳಿಂದ ದೂರವಾಗುವ ಪ್ರಯತ್ನವನ್ನು ನಾವು ಮಾಡಬೇಕು. ಆದಷ್ಟು ಪ್ರಯತ್ನ ಮಾಡಬೇಕು. ಕಷ್ಟ ಉಂಟು. ಇಷ್ಟು ವರ್ಷವಾದರೂ ಕೂಡ ನಮಗೆ ಆ ಸ್ಥಿತಿ ಬರಲಿಲ್ಲ. ಭಗವಂತನಲ್ಲಿ ಬೇಡ್ತೇವೆ. ಒಂದು ತಪ್ಪು ಮಾಡಿದ್ದು ಮತ್ತೆ ದೇವರಲ್ಲಿ ಬೇಡ್ತೇನೆ, ನಾನು ದೇವರೇ ತಪ್ಪಾಯಿತು, ಅಂಥ ತಪ್ಪನ್ನು ನಾನು ಮಾಡಿಬಿಟ್ಟೆ. ಎಷ್ಟು ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ನಾನು ತಪ್ಪಿಬಿಟ್ಟನಲ್ಲ, ಅವರಿಗೊಂದು ಕೆಟ್ಟ ಮಾತಾಡಿಬಿಟ್ಟೆನಲ್ಲ, ಅವರ ಮನಸ್ಸನ್ನು ಪುನಃ ನೋಯಿಸಿ, ನನ್ನ ಮನಸ್ಸು ನೋಯಿಸಿದ್ದು ಅವರು, ನಾನು ವಾಪಸ್ ಅವರ ಮನಸ್ಸು ನೋಯಿಸಿಬಿಟ್ಟೆನಲ್ಲ. ಎಷ್ಟೋ ನನ್ನ ಜಪಮಾಲೆಗಳು ವ್ಯರ್ಥವಾಗಿ ಹೋದವಲ್ಲ. ಒಮ್ಮೆ ನಾವು ಯಾರಿಗಾದರೂ ಮನಸ್ಸು ನೋವು ಮಾಡಿದೆವೆಂದರೆ, ಯಾರ ಮನಸ್ಸನ್ನಾದರೂ ಮುಟ್ಟಿದೆವೆಂದರೆ ನಮ್ಮ 5-6 ಜಪಮಾಲೆ ವ್ಯರ್ಥವಾಗ್ತದೆ. ದಿವಸ ಜಪ ಮಾಡ್ತೀವಲ್ಲ ನಾವು, 108 ಮಣಿಗಳನ್ನು ಎಣಿಸಿ ಪರಮಾತ್ಮನನ್ನೇ ಎಣಿಸಿಕೊಂಡು ನಾವು ಜಪ ಮಾಡ್ತೇವೆ. ಆ ಜಪ ನಮ್ಮದು ವ್ಯರ್ಥವಾಗ್ತದೆ. ಅಲ್ಲಿ ಸಂಚಿತ ಕರ್ಮವೂ ಕೂಡ ನಮ್ಮದು ಕೂಡಿಕೊಳ್ತದೆ. ಆದ್ದರಿಂದ ಆದಷ್ಟು ಜಾಗ್ರತೆ ಮಾಡಬೇಕು. ನೋಡಿ, ಎಷ್ಟು ಪ್ರಯತ್ನ ಪಟ್ಟರೂ ಸಾಕಾಗೋದಿಲ್ಲ, ನಾವು ಮನುಷ್ಯರಲ್ಲವಾ. ಹಾಗಾಗಿ ಆ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಪ್ರಯತ್ನದಿಂದ ಕಾರ್ಯ ಸಾಧನೆ ಖಂಡಿತ ಸಾಧ್ಯ, ಕಾರ್ಯ ಸಾಧನೆ ಆಗ್ತದೆ. ಎಲ್ಲ ಜೀವಿಗಳನ್ನು ತನ್ನಂತೆ ಸಮಾನವಾಗಿ ನೋಡಬೇಕಂತೆ. ಸುಖ ದುಃಖಗಳಲ್ಲಿಯೂ ಸಮಸ್ಥಿತಿಯನ್ನು ಕಾಣಬೇಕಂತೆ. ಎಲ್ಲ ಜೀವಿಗಳಲ್ಲಿಯೂ ಯಾವುದೇ ಒಬ್ಬ ಕೆಟ್ಟ ಒಂದು ವಸ್ತು ಇರಲಿ, ಅದು ತನ್ನಂತೆಯೇ ಅಂತ ಭಾವಿಸಬೇಕು. ನಾನು ಅವರಿಗಿಂತ ಎಷ್ಟೋ ಮೇಲು, ನಾನು ಮೇಲಿದ್ದೇನೆ, ನಾನು ಎಲ್ಲ ಕಲ್ತಿದ್ದೆ, ತಪ್ಪು. ನಾವು ಏನೂ ಕಲ್ತಿಲ್ಲ, ನಾವು ಏನೂ ಮಾಡಿಲ್ಲ, ಅವರಂದೇ ನಾನು. ಸ್ವಲ್ಪ ಜ್ಞಾನದಲ್ಲಿ ಸ್ವಲ್ಪದಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ ನನಗೆ.
ಇವರಿಗೇನು ಗೊತ್ತಿಲ್ಲ, ಅವನು ಯಾವ ಸ್ಥಿತಿಯಲ್ಲೂ ಇಲ್ಲ, ಅವನಿಗೆ ಜ್ಞಾನದ ಸ್ಥಿತಿ ಇಲ್ಲ, ಇಂದ್ರಿಯ ನಿಗ್ರಹ ಯಾವುದೇ ಇಲ್ಲ. ಎದುರಿಗಿದ್ದ ವ್ಯಕ್ತಿ ನನಗೆ ಇದೆಯಲ್ಲ, ನನಗೆ ಈಗ ಇಂದ್ರಿಯಗಳ ನಿಗ್ರಹ ಹೇಗೆ ಮಾಡಿಕೊಳ್ಳಬೇಕು, ಜ್ಞಾನ ಸಂಪಾದನೆ ಹೇಗೆ ಮಾಡಬೇಕು, ಭಗವಂತನನ್ನು ಹೇಗೆ ಸಾಕ್ಷಾತ್ಕಾರ ನಾನು ಆ ಹಾದಿಯಲ್ಲಿ ನಡೀತಾ ಇದ್ದೇನೆ, ಆ ಪರಿಜ್ಞಾನ ನಾನು ಇಟ್ಟುಕೊಂಡು ನನ್ನಂತೆ ಅವನು ಅಂತ ಎಣಿಸಿಕೊಂಡು ಸಮಾನವಾಗಿ ನೋಡಬೇಕು. ಮನುಷ್ಯರಂತಲ್ಲ, ಎಲ್ಲ ಪ್ರಕೃತಿಯ ಎಲ್ಲ ವಸ್ತುಗಳಲ್ಲಿ ಸುಖ ದುಃಖಗಳಲ್ಲಿಯೂ ಸಮಸ್ಥಿತಿಯನ್ನು ಕಾಪಾಡಿಕೊಳ್ಳಬೇಕು ಅಂತಾರೆ ದೇವರು. ಸುಖ ತುಂಬ ದುಃಖ ಇರ್ತದೆ. ಆ ದುಃಖ ತಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲದಂಥ ದುಃಖ ಯಾವುದು? ಪರಮ ದುಃಖ ಯಾವುದು ಹೇಳಿ? ಪ್ರಾಯದ ಮಕ್ಕಳು ಎದುರಿಗೆ, ತಂದೆ ತಾಯಿಯ ಕಣ್ಣೆದುರಿಗೆ ಹೋಗುವುದು, ತುಂಬ ಪ್ರೀತಿ ಮಾಡುವ ತಂದೆ ತಾಯಿ ಕಣ್ಣೆದುರಿಗೆ ಹೋಗುವುದು ಮಕ್ಕಳದ್ದು ಸಣ್ಣ ಪ್ರಾಯದಲ್ಲಿ, ಅದೆಲ್ಲ ತುಂಬ ದುಃಖಕರವಾದ ವಿಷಯಗಳು ನಡೀತಾ ಇರ್ತವೆ ಪ್ರಪಂಚದಲ್ಲಿ. ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ. ಅದೆಲ್ಲ ಆಗುವಾಗ ಅವರಿಗೆ ಹೇಳ್ಬೋದು ನಾವು, ಅಯ್ಯೋ ಸುಖ ದುಃಖವನ್ನು ಸಮಸ್ಥಿತಿಯಲ್ಲಿ ನೋಡಿ ಅಂದರೆ ಅವರೇನು ಹೇಳ್ತಾರೆ ಹೇಳಿ? ಆಗ್ತದಾ? ಆದರೆ ಎಷ್ಟೋ ದಿನಗಳ ನಂತರ ಅವರಂಥ ಬಂದಿಗೆ ಬರ್ತಾರೆ, ಅಂಥ ದುಃಖವೂ ಕೂಡ ಶಮನ ಆಗ್ತದೆ. ಮನಸ್ಸು ಕಲ್ಲು ಮಾಡ್ತಾನೆ ಭಗವಂತ, ಅವನಿಗೆ ಗೊತ್ತು ನಮ್ಮ ಸ್ಥಿತಿಯನ್ನು ಹೇಗೆ ಅದನ್ನು ಸಮಸ್ಥಿತಿಗೆ ತಂದುಕೊಳ್ಳಬೇಕೆಂದು. ಯಾವ ದೇವರನ್ನು ನಾವು ಕಷ್ಟ ಬಂದಾಗ ಬೈದುಕೊಂಡಿರುತ್ತೇವೋ, ಸ್ವಲ್ಪ ದಿನ ಕಳೆದ ಮೇಲೆ ಆ ದೇವರೇ ನಮಗೆ ಬೇಕಾಗ್ತಾರೆ. ಎಷ್ಟೋ ಮಂದಿಯನ್ನು ನಾನು ನೋಡಿದ್ದೇನೆ, ಮಕ್ಕಳನ್ನು ಕಳೆದುಕೊಂಡ, ಸಣ್ಣ ಸಣ್ಣ ಮಕ್ಕಳನ್ನು ಕಳೆದುಕೊಂಡ ತಂದೆ ತಾಯಿಯಂದರು ಎಷ್ಟೋ ದಿವಸಗಳಾದ ಭಗವಂತನ ಸನ್ನಿಧಿಯಲ್ಲಿ ನಾನು ನೋಡಿದ್ದೇನೆ. ಏನು ಹೇಳೋದು ಅವರಿಗೆ ಪಾಪ. ಆದರೂ ಕೂಡ ಆ ಸ್ಥಿತಿಯಲ್ಲೂ ಕೂಡ ಏನು ಎಣಿಸ್ಬೇಕಂದ್ರೆ ಆಗುತ್ತಾ? ಅದು ಆಗುವುದಿಲ್ಲ ಅಂತ ನನಗನ್ನಿಸ್ತದೆ. ಯಾಕೆಂದರೆ ಯಾರಿಗೂ ಅಂಥ ಕಷ್ಟ ಯಾರಿಗೂ ಬರಬಾರ್ದು. ಅಂಥ ಕಷ್ಟ ಬರಬಾರ್ದಂದರೆ ನಾವೇನು ಮಾಡಬೇಕು? ಈ ಜನ್ಮದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು, ಭಗವಂತನನ್ನು ಅಚಲವಾಗಿ ನಂಬಬೇಕು, ಅವನನ್ನು ನಿರಂತರ ಧ್ಯಾನಿಸಬೇಕು. ಆಗ ನಮ್ಮ ಸಂಚಿತ ಕರ್ಮಗಳು ಏನೇನು ಪಾಪ ಮಾಡಿದ್ದೆವೋ ಈ ಜನ್ಮದಲ್ಲಿ ಎಲ್ಲವೂ ಕರಗುತ್ತಾ ಹೋಗಿ ಪ್ರಶಾಂತ ಮನಸ್ಸಿಂದ ನಾವು ನಮ್ಮ ಆತ್ಮವನ್ನು ಬಿಡಬೇಕು, ದೇಹವನ್ನು ಬಿಡಬೇಕು, ಪರಮಾತ್ಮನನ್ನು ನೆನೆಯುತ್ತಾ. ಆಗ ಅಂಥ ಕಷ್ಟಗಳು ಯಾವುದೂ ಬರುವುದಿಲ್ಲ. ಅಂಥ ಕಷ್ಟಗಳು ಬರಲಿಕ್ಕೆ ಕಾರಣ ಏನಂತ ನಾನು ತುಂಬ ಶಾಸ್ತ್ರಗಳ ಗ್ರಂಥಗಳ ಅಧ್ಯಯನ ಮಾಡಿದಾಗ, ಹಿಂದಿನ ಜನ್ಮದ ಪಾಪದ ಮೂಟೆ ಇರ್ತದಲ್ಲ, ಸಂಚಿತ ಕರ್ಮಗಳು, ಅವುಗಳು ಕಳೀಲೇಬೇಕು. ಆ ಒಂದು ಪಾಪಗಳನ್ನು ಕಳೀಲಿಕ್ಕೆ ಯಾವ ಮಾರ್ಗ ಇದೆ? ಆ ದುಃಖದ ಮಡುವಿನಲ್ಲಿ ನಿನ್ನನ್ನು ತೇಲಿಸಲಿಕ್ಕೆ ಆ ಭಗವಂತನ ಸೃಷ್ಟಿ ಇದೆ ನೋಡಿ, ಅದು ಯಾರಿಗೂ ಅರಿಯಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ನೆನಪಿದೆಯಾ ನಾವೇನು ಪಾಪ ಮಾಡಿದ್ದೇವೆ, ಏನು ಕರ್ಮ ಮಾಡಿದ್ದೇವೆ ಅಂತ? ಆ ಭಗವಂತ ಒಬ್ಬ ಅದನ್ನೆಲ್ಲ ಲೆಕ್ಕಾಚಾರ ಇಟ್ಟು ಚೆನ್ನಾಗಿ ಅದರ ಫಲವನ್ನು ನಮಗೆ ಕೊಡ್ತಾ ಹೋಗ್ತಾರೆ. ಅದಕ್ಕೆ ಭಗವಂತನನ್ನು ನಿರಂತರ ನೆನೆಬೇಕು. ಆತನ ಎಲ್ಲದರಲ್ಲೂ ಆತನು ಶಾಶ್ವತವಾದವನವನು. ಶಾಶ್ವತವಾದದ್ದು ಯಾವುದು ಹೇಳಿ? ಅದನ್ನು ನಾವು ಹುಡುಕಬೇಕು. ಅದರ ಸಮೀಪಕ್ಕೆ ಹೋಗಲಿಕ್ಕೆ ನಾವು ಪ್ರಯತ್ನ. ಯಾವುದು ಶಾಶ್ವತವಾದದ್ದು? ಭಗವಂತನೊಬ್ಬನೇ ಶಾಶ್ವತವಾದವನು. ಅವನ ಸಾಮೀಪ್ಯವನ್ನು ಹುಡುಕಿಕೊಂಡು ಹೋಗಬೇಕು. ಅದೇ ಜ್ಞಾನದ ಮಾರ್ಗ. ಆ ಜ್ಞಾನದ ಮಾರ್ಗದಲ್ಲಿ ಹೋಗ್ತಾ ನಮಗೆ ಇವುಗಳೆಲ್ಲದರ ಅರಿವಾಗ್ತದೆ. ಪಕ್ಕ ಅರಿವಾಗುವುದಿಲ್ಲ ಇದಕ್ಕೆಲ್ಲ ತುಂಬ ಓದಬೇಕು, ತುಂಬ ಕಲಿಬೇಕು. ಅದನ್ನೆಲ್ಲ ನಮ್ಮ ಗುರುಗಳು ನಮಗೆ ದಾರಿ ಎರೆದಿದ್ದಾರೆ. ಅದನ್ನೇ ನಾನು ಸ್ವಲ್ಪವಾಗಿ ನಮ್ಮ ಸುತ್ತಲೂ ಇರುವ ಸದ್ಭಕ್ತರಿಗೆ ಅದನ್ನು ಹಂಚಲಿಕ್ಕೆ ಪ್ರಯತ್ನ ಪಡುತ್ತೇನೆ ಅಷ್ಟೇ. ನಿಮ್ಮ ಹಾಗೇ ನಾನು ನಾನೇನು ಜ್ಞಾನಿಯಲ್ಲ, ನಾನೇನು ಧರ್ಮ ಕಾರ್ಯಗಳನ್ನು ಮಾಡಿದವರಲ್ಲ, ನಿಮ್ಮಂತೆ ನಾನು. ಅದಕ್ಕೆ ಇದನ್ನೆಲ್ಲ ಕಲಿತಿದ್ದ ಕಾರಣಕ್ಕೆ ಎಲ್ಲರಿಗೂ ಹೇಳುವ, ತುಂಬ ಮಂದಿಗೆ ಇದೆ ಯಾವುದೂ ಗೊತ್ತಿರುವುದಿಲ್ಲ, ಏನು ಗೊತ್ತಿರುವುದಿಲ್ಲ. ನಾವು ಯಾಕೆ ಈ ಭೂಮಿಗೆ ಬಂದೆವು, ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಏನು ಮಾಡಿದರೆ ನಮಗೆ ಮುಕ್ತಿ ಸಿಗ್ತದೆ, ಆ ಮೋಕ್ಷದ ಮಾರ್ಗಕ್ಕೆ ಹೋಗಲಿಕ್ಕೆ ಯಾವುದು ಸುಲಭದ ದಾರಿ, ಆ ದಾರಿಯಲ್ಲಿ ಹೇಗೆ ಹೋಗಬೇಕು, ಹೇಗೆ ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು. ಪರಮಾತ್ಮ ಹೇಳ್ತಾನೆ,
ಎಲ್ಲರ ಆತ್ಮದಲ್ಲಿ ನಾನಿದ್ದೇನೆ. ಎಂಥ ಸುಂದರವಾದ ಪರಮಾತ್ಮ, ಎಂಥ ಆತ್ಮ! ಆ ಆತ್ಮ ಎಲ್ಲಿರಬಹುದು? ಆ ಆತ್ಮಕ್ಕೆ ಆ ಆಕಾರವಿದೆಯಾ? ನೋಡಲಿಕ್ಕಾಗ್ತದ ನಮಗೆ? ಇಲ್ಲ. ಅದು ನಮ್ಮ ಹೃದಯದೊಳಗಿದೆ. ಅಂಥ ಪರಮಾತ್ಮನನ್ನು ಧ್ಯಾನಿಸುತ್ತಾ ಎಲ್ಲರಲ್ಲಿ ಒಂದೇ ಭಾವನೆಯಲ್ಲಿದ್ದು ಎಲ್ಲ ಜೀವಿಗಳನ್ನು ಪ್ರೀತಿ ಮಾಡುತ್ತಾ ಆದಷ್ಟು ಸುಖ ದುಃಖಗಳನ್ನು ಸಮಸ್ಥಿತಿಯಲ್ಲಿ ನೋಡುತ್ತಾ ಈ ಪ್ರಯಾಣವನ್ನು ಮುಂದುವರಿಸುವ ನಾವು. ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣವಾಗಲಿ. ಸರ್ವೇ ಜನ ಸುಖಿನೋ ಭವಂತು.